ನಮಸ್ಕಾರ. ನಾವೀಗ ನೆಟ್ಸರ್ಪ್ ಕಮ್ಯುನಿಕೇಷನ್ ಪ್ರೈವೇಟ್ ಲಿಮಿಟೆಡ್ ಪುನಾವತಿಯಿಂದ ಪ್ರಗತಿಪರ ರೈತರಾದಂಥ ಪ್ರಕಾಶ್ ತೇರ್ದಾಳ್ ಅವರ ತೋಟದಲ್ಲಿದ್ದೀವಿ. ಅವರು ನಮ್ಮ ನೆಟ್ಸರ್ಪ್ ಸಾವಯವ ಉತ್ಪನ್ನಗಳನ್ನು ಅವರ ಕಬ್ಬಿಗೆ ಯೂಸ್ ಮಾಡಿ ಒಳ್ಳೆ ಇಳುವರಿಯಲ್ಲಿ ನಿರೀಕ್ಷೆಯಲ್ಲಿದ್ದಾರೆ. ನೋಡ್ಬೋದು ಲೈವ್ ಆಗಿ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಈಗ ನಿಮ್ಗೆ ಸ್ಟಿಮ್ರೀಚಾ ಬಯೋನಂಟಿನ್ ಅಂಥೇಳಿ ಕಬ್ಬಿಗೆ ಸ್ಪ್ರೇ ಕೊಟ್ಟಿದ್ದೀವಿ ರೀ. ಹಾಂ ಸರ್. ಎಷ್ಟು ಸಲ ಸ್ಪ್ರೇ ಕೊಟ್ರಿ ಇದಕ್ಕೆ? 3 ಸಲ ಸ್ಪ್ರೇ ಮಾಡಿದ್ದೀವಿ ರೀ. 3 ಸಲ ಸ್ಪ್ರೇ ಮಾಡೋದ್ರಿಂದ ಏನೇನು ಚೇಂಜಸ್ ಆತ್ರಿ? ಎಲೆ ಆಗಲಾಕತ್ರಿ, ಎಲೆ ಅಡಾಗ್ಲ ಬತ್ರಿ, ಮುಂದೆ ಸೈಜ್ ಎತ್ತರ ಬರ್ತದೆ, ಕಲರ್ ಫುಲ್ ಐತ್ರಿ, ಕಲರು ಜಬರ್ದಸ್ತ್ ಐತ್ರಿ. ಹಾಂ ಸರ್. ಹಾಂ ನೋಡ್ಬೋದು, ಕಬ್ಬನ್ನು ನೋಡ್ಬೋದು ಲೈವ್ ಆಗಿ. ಆಮೇಲೆ ಡ್ರಂಚಿಂಗ್ ಕೊಟ್ಟಿದ್ದೀವಿ ರೀ ಸರ್ ನಿಮ್ಗೆ. ಹಾಂ ಸರ್. ಡ್ರೆಂಚಿಂಗ್ 3 ಸಲ ಮಾಡಿದ್ರಿ, ಒಂದು 2 ಸಲ ಸೇತ್ ಎಕ್ಸ್ಟ್ರಾ ಮಾಡಿದ್ರಿ ಸರ್. ಅಂದ್ರೆ ನೀವು ಜೋಳ ಭೂಮಿ ಐತ್ರಲ್ಲ, ರೀ ಸೌಳ ಜೋಳ ಪೈಪ್ ಹಾಕಿ ಕಬ್ಬು ಹಚ್ಚಿದ್ವಿ ರೀ. ಅಂದ್ರೆ ಪೂರ್ತಿ ಇದು ಸೌಳ ಜೋಳ ಭೂಮಿ ರೀ. ಸೌಳ ಜೋಳ ರೀ. ಆಜು ಬಾಜು ನಿಮ್ಮಂಗೆ ಏನ್ರಿ ಬೆಳೆ? ಯಾವ ಪ್ಲಾಟ್ ಇಲ್ರಿ ಸರ್, ನಮ್ಮದೊಂದ ಪ್ಲಾಟ್ ಐತಿ. ನಿಮ್ಮದೊಂದ ಪ್ಲಾಟ್ ಐತ್ರಿ. ಇಂಥ ಸೌಳ ಜೋಳ ಭೂಮಿ ಒಳಗೆ ಹಿಂಗೆ ಕಬ್ಬು ಬಂದೈತಿ ಅಂದ್ರೆ ನಿಮ್ಗೆ ಏನೈತಿ, ಖುಷಿ ಐತಿಲ್ರಿ? ಹಾಂ, ಖುಷಿ ಐತ್ರಿ ಸರ್. ಅಂದ್ರೆ ಎಷ್ಟೋ ಜನ ಸೌಳ ಜೋಳ ಹತ್ತೈತಿ ಭೂಮಿ ಕೆಡ್ಕೊಂಡು ಕೂತಾರ. ನೀವೇನೈತಿ ಅದ್ರೊಳಗೆ ಇಳುವರಿ ತಗೊಳತ್ತೀರಿ. ಹೌದು. ಅಂದಾಜು ಎಷ್ಟು ಸೇತ್ ಹೆಚ್ಚು ಯೂಸ್ ಮಾಡಿದ್ರು ಸರ್ ನಾವು. ಅಂದಾಜು ಎಷ್ಟು ಟನ್ ಇಳುವರಿ ಬರ್ಬೋದು ಅಂತೇಳಿ ಆಸೆ ಐತ್ರಿ ನಿಮ್ಮದು? ಇದೊಂದು 80 ಟನ್ ತನಕ ಇವ್ರಿಗೆ ಐತ್ರಿ ಸರ್. 80, 90. ಅಂದ್ರೆ ಪೂರ್ತಿ ಸೌಳ ಜೋಳ ನೆಲದೊಳಗೆ ಇಷ್ಟು ಏನೈತಿ ನಿಮ್ಗೆ 80ರಿಂದ 90 ಟನ್ ತನಕ ಇಳುವರಿ ಬರುವಂಥ ನಿರೀಕ್ಷೆ ಐತ್ರಿ ಸರ್. ಮತ್ತು ನಮ್ಮ ನೆಟ್ಸರ್ಪ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನೇನು ಬೆನಿಫಿಟ್ ಅನ್ಸೈತ್ರಿ? ರಾಸಾಯನಿಕ ಒಂದು ಅರ್ಧ ಕಡಿಮೆ ಮಾಡಿದ್ರು ಸರ್. ಹಾಂ ರೀ. ಮೊದಲ ಒಂದು 4 ಸೆಟ್ ಡೋಸ್ ಹೋಗಿತ್ತಿದ್ರು, ಈಗ 2 ಡೋಸ್ ಹೋಗಿಲಾಗ್ತಿದ್ರು. ಅಂದ್ರೆ 50% ಕಡಿಮೆ ಮಾಡಿ. 50% ಕಡಿಮೆ ಮಾಡಿದ್ರು. ಮತ್ತು ನಮ್ಮ ಏನೈತಿ ಯೂಸ್ ಮಾಡೋದ್ರಿಂದ ನಿಮ್ಮ ಭೂಮಿ ಒಳಗೆ ಚೇಂಜಸ್ ರೀ? ಭೂಮಿ ಒಳಗೆ ಚೇಂಜಸ್, ನೆಲ ಮೆತ್ತಗಾಕತ್ರಿ, ಭೂಮಿ ಫಲವತ್ತತೆ ಹೆಚ್ಚಾಗತೈತ್ರಿ. ನೋಡ್ಬೋದು ಚಾಪುಡಿ ಥರ ಕಾಣತೈತ್ರಿ ಮಣ್ಣು ಆದ್ರೂ. ಹೌದು ರೀ. ಮತ್ತು ಇಳುವರಿ ನಿಮ್ಗೆ ವರ್ಷ ತೋದಕ್ಕಿಂತ ಈ ವರ್ಷ ಹೆಂಗೆ ಎಷ್ಟು ಹೆಚ್ಚು ಬರ್ಬೋದು? 30ರಿಂದ 25 ಟನ್ ಜಾಸ್ತಿ ಐತ್ರಿ ಸರ್. ಅಂದ್ರೆ ಮಿನಿಮಮ್ 30 ಟನ್ ಹಿಡಿದ್ರು ಹೆಚ್ಚು ಕಡಿಮೆ 90,000 ರೂಪಾಯಿ ನಿಮಗೆ ಪ್ರಾಫಿಟ್ ಎಕ್ಸ್ಟ್ರಾ ಆತ್ರಿ ಇದು ವರ್ಷ ತೋದಕ್ಕಿಂತ. ನೋಡ್ರಿ, ಈಗ ಅತಿಯಾದ ಕೆಮಿಕಲ್ಸ್ ಯೂಸ್ ಮಾಡಿ ಭೂಮಿ ತಾಕತ್ತು ಕಡಿಮೆ ಆಗತೈತಿ, ಇಳುವರಿ ಕಡಿಮೆ ಬರತೈತಿ, ಖರ್ಚು ಹೆಚ್ಚಾಗತೈತಿ. ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಭೂಮಿ ತಾಕತ್ನು ಹೆಚ್ಚು ಮಾಡ್ಕೊಂಡಾರಿ, ಇಳುವರಿನೂ ಹೆಚ್ಚು ಮಾಡ್ಕೊಳತ್ತೀರಿ, ಖರ್ಚು ಕಡಿಮೆ ಮಾಡ್ಕೊಂಡಾರಿ. ಇದ್ರ ಮೇಲೆ ವಿಶ್ವಾಸ ಐತಿಲ್ರಿ ನಿಮಗೆ? ಐತೆ ಸರ್, ವಿಶ್ವಾಸ ಐತೆ. ನೋಡ್ಬೋದು ಲೈವ್ ಆಗಿ ಪ್ಲಾಟ್ನಾಗ ನಾವು ಲೈವ್ ಆಗಿ ನೋಡ್ಬೋದು ರೀ ಯಾವ ಥರ ಬೆಳೆ ಐತೆ ಅಂತೇಳಿ. ಪೂರ್ತಿ ಸೌಳ ಜೋಳ ಭೂಮಿ ಒಳಗೆ ಅವರು ಸ್ವತಃ ರೈತರ ಹೇಳತ್ತಾರ ಈ ಥರ ಬಂದೈತೆ ಅಂತೇಳಿ. ಯಾರು ಪ್ರತಿಯೊಬ್ಬರು ರೈತರು ಯೂಸ್ ಮಾಡ್ತಾರೆ ಅದ್ರದ್ದು ಲಾಭ ತೋತಾರಿಲ್ರಿ? ತೋತಾರೆ ಸರ್, 100% ತೋತಾರೆ. 100% ತೋತಾರೆ. ಓಕೆ ಸರ್, ಇಲ್ಲಿವರೆಗೆ ಸವಿಸ್ತಾರವಾಗಿ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್.